ವರ್ಷಗಳ ಹಿಂದೆ ನಡೆದ ಒಂದು ಘಟನೆ. ಪುರ್ಪುರಿ ನಗರದಲ್ಲಿ ಶೇಖರ್ ಎಂಬ ವ್ಯಕ್ತಿ ತನ್ನ ಪತ್ನಿ ಸಿರಿಯೊಂದಿಗೆ ವಾಸಿಸುತ್ತಿದ್ದನು. ಅವನ ಬಳಿ 2 ಎಕರೆ ಜಮೀನಿತ್ತು. ಅದರಲ್ಲಿ ಅವನು ಕೃಷಿ ಮಾಡುತ್ತಿದ್ದನು. ಗ್ರಾಮದ ಎಲ್ಲಾ ಜನರ ಜೀವನ ಕೃಷಿಯ ಮೇಲೆಯೇ ಅವಲಂಬಿತವಾಗಿತ್ತು. ಆ ಗ್ರಾಮದ ಬಹುತೇಕ ಜನರು ರೈತರಾಗಿದ್ದು ಕೃಷಿಯನ್ನೇ ತಮ್ಮ ಜೀವನೋಪಾಯವಾಗಿ ಮಾಡಿಕೊಂಡಿದ್ದರು. ಒಂದು ದಿನ ಗ್ರಾಮದ ಕೆಲವು ಜನರು ಪರಸ್ಪರ ಮಾತನಾಡುತ್ತಿದ್ದರು. ಆಗ ಇನ್ನೊಂದು ಊರಿನ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ. ಅವನನ್ನು ನೋಡಿ ಒಬ್ಬ ವ್ಯಕ್ತಿ ಕೇಳುತ್ತಾನೆ, ನೀವು ಯಾರು? ನೀವು ಈ ಗ್ರಾಮದವರಂತೆ ಕಾಣುತ್ತಿಲ್ಲವಲ್ಲ? ಹೌದಣ್ಣ, ನಾನು ನಿಮ್ಮ ಪಕ್ಕದ ಊರಾದ ಶಾಂತಿಪುರದವನು. ನಿಜವಾಗಿ ಹೇಳಬೇಕೆಂದ್ರೆ ನಾನು ಈ ಊರಿಗೆ ಬೀಜಗಳನ್ನು ತೆಗೆದುಕೊಳ್ಳಲು ಬಂದಿದ್ದೇನೆ. ನಿಮ್ಮ ಊರಿನಲ್ಲಿ ಲಾಲಚಂದ್ ಎಂಬ ಒಬ್ಬ ವ್ಯಾಪಾರಿ ಇದ್ದಾನಲ್ಲವೇ? ಕಳೆದ ಬಾರಿ ನಾನು ಅವನ ಬಳಿಯಿಂದಲೇ ಬೀಜಗಳನ್ನು ಖರೀದಿಸಿ ತೆಗೆದುಕೊಂಡು ಹೋಗಿದ್ದೆ. ಅದರಿಂದ ನನಗೆ ಎಷ್ಟು ಉತ್ತಮ ಬೆಳೆ ಬಂದಿತೆಂದರೆ ನಮ್ಮ ಊರಿನ ಯಾರಿಗೂ ಅಷ್ಟು ಉತ್ತಮ ಬೆಳೆ ಬಂದಿರಲಿಲ್ಲ. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಇಷ್ಟು ಉತ್ತಮ ಮತ್ತು ಇಷ್ಟು ಹೆಚ್ಚು ಬೆಳೆ ಬಂದಿದೆ. ಅದಲ್ಲದೆ ಆ ಬೆಳೆಗೆ ಮಾರುಕಟ್ಟೆಯಲ್ಲಿ ತುಂಬಾ ಉತ್ತಮ ಬೆಲೆಯೂ ಸಿಕ್ಕಿತು. ನನಗೆ ಉತ್ತಮ ಬೆಲೆ ಸಿಕ್ಕಿತು. ಅದನ್ನು ಕೇಳಿದ ಒಬ್ಬ ವ್ಯಕ್ತಿ ಆಶ್ಚರ್ಯದಿಂದ ಹೇಳಿದನು, ಏನು ಹೇಳುತ್ತಿದ್ದೀಯಾ ಅಣ್ಣ? ನಿಜವಾಗಿಯೂ ಸತ್ಯ ಹೇಳುತ್ತಿದ್ದೀಯಾ? ನಮಗೆ ಈ ವಿಷಯವೇ ಗೊತ್ತಿರಲಿಲ್ಲ. ನಮ್ಮ ಊರಿನಲ್ಲಿ ಬೀಜ ಮಾರುವ ವ್ಯಾಪಾರಿ ಇದ್ದಾನೆ. ಪಕ್ಕದ ಊರಿನವರು ಅವನಿಂದ ಬೀಜಗಳನ್ನು ಖರೀದಿಸುತ್ತಾರೆ. ಆದರೆ ನಾವು ಇದೇ ಊರಿನಲ್ಲಿದ್ದರೂ ಈ ವಿಷಯ ತಿಳಿಯಲಿಲ್ಲ. ಮೊದಲೇ ಗೊತ್ತಾಗಿದ್ದರೆ ನಾವು ಅವನ ಬಳಿಯಿಂದಲೇ ಬೀಜಗಳನ್ನು ಖರೀದಿಸುತ್ತಿದ್ದೆವು. ನಗರಕ್ಕೆ ಹೋಗಿ ಬೀಜ ತರಬೇಕಾಗಿರಲಿಲ್ಲ. ಆಗ ನಮ್ಮ ಬೆಳೆ ಕೂಡ ತುಂಬಾ ಚೆನ್ನಾಗಿ ಬರುತ್ತಿತ್ತು. ಅದಕ್ಕೆ ಆ ವ್ಯಕ್ತಿ ಹೇಳಿದನು, ಅಯ್ಯೋ, ಏನ್ ಮಾತಾಡ್ತಿದ್ದೀರಿ? ಇದೇ ಊರಿನಲ್ಲಿದ್ದು ನಿಮ್ಗೆ ಈ ವಿಷಯ ಗೊತ್ತಿಲ್ಲವೇ? ಒಮ್ಮೆ ಅವನಿಂದ ಬೀಜ ತೆಗೆದುಕೊಂಡು ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತದೆ. ನಾನು ಕೂಡ ಇಷ್ಟು ದಿನ ಮಾರುಕಟ್ಟೆಯಿಂದ ತಂದ ಬೀಜಗಳನ್ನೇ ಹೊಲದಲ್ಲಿ ಬಿತ್ತುತ್ತಿದ್ದೆ. ಆದರೆ ಮೊದಲ ಬಾರಿಗೆ ಪರಮ್ಚಂದ್ ಅವರಿಂದ ಬೀಜಗಳನ್ನು ಖರೀದಿಸಿದೆ. ಅದನ್ನು ಕೇಳಿ ಅವರು ಹೇಳಿದರು, ಧನ್ಯವಾದಗಳು ಅಣ್ಣ. ಈ ಬಾರಿ ನಾವು ಕೂಡ ಪರಮಚಂದ್ ಅವರಿಂದಲೇ ಬೀಜಗಳನ್ನು ಖರೀದಿಸುತ್ತೇವೆ. ನಂತರ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋದನು. ಈ ವಿಷಯವು ಊರಿನೆಲ್ಲೆಡೆ ಹರಡಿತು. ಎಲ್ಲಾ ರೈತರು ಪರಚಂದ್ ಅವರ ಅಂಗಡಿಗೆ ಹೋಗಿ ಬೀಜಗಳನ್ನು ಖರೀದಿಸಲು ಆರಂಭಿಸಿದರು. ಶೇಖರ್ ತನ್ನ ಪತ್ನಿ ಸಿರಿಗೆ ಹೇಳಿದನು, ಸಿರಿ, ಈ ಬಾರಿ ಊರಿನ ಎಲ್ಲಾ ಜನರು ಪರಮಚಂದ್ ಅವರಿಂದಲೇ ಬೀಜಗಳನ್ನು ಖರೀದಿಸುತ್ತಿದ್ದಾರೆ. ಎಲ್ಲರೂ ಹೇಳುತ್ತಿದ್ದರು, ಪರಮಚಂದ್ ಅವರ ಬಳಿ ಇರುವ ಬೀಜಗಳು ತುಂಬಾ ಉತ್ತಮ ಗುಣಮಟ್ಟದವು. ಅವುಗಳಿಂದ ಅತ್ಯುತ್ತಮ ಬೆಳೆ ಬರುತ್ತದೆ. ಅದಕ್ಕೆ ಸಿರಿ ಉತ್ತರಿಸಿದಳು, ಆದ್ರೆ ನಾವು ಹೊಸ ಬೀಜಗಳನ್ನು ಖರೀದಿಸುವ ಅಗತ್ಯವೇನು? ಕಳೆದ ಬಾರಿ ಉಳಿದಿದ್ದ ಬೀಜಗಳು ನಮ್ಮ ಬಳಿ ಇನ್ನೂ ಇವೆ ಅಲ್ಲವೇ? ಈ ವರ್ಷ ಅವನ್ನೇ ಬಳಸಿಕೊಳ್ಳೋಣ. ಅಲ್ಲದೆ ನಮ್ಮ ಬಳಿ ಹೊಸ ಬೀಜಗಳನ್ನು ಖರೀದಿಸಲು ಬೇಕಾದಷ್ಟು ಹಣವೂ ಇಲ್ಲ. ಹಾಗಿರುವಾಗ ಹೊಸ ಬೀಜಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಏನು? ನಮ್ಮ ಮನೆಯಲ್ಲಿ ಬೀಜಗಳಿವೆ, ಅವನ್ನೇ ಬಳಸಿ ಬಿತ್ತನೆ ಮಾಡಿಬಿಡೋಣ. ಅದಕ್ಕೆ ಶೇಖರ್ ಹೇಳಿದನು, ಹೌದು ಸಿರಿ, ಕಳೆದ ವರ್ಷದ ಬೀಜಗಳು ನಮ್ಮ ಬಳಿ ಇವೆ ಎಂಬುದು ನನಗೂ ಗೊತ್ತು. ಆದರೆ ನೀನೇ ಯೋಚಿಸು, ನಮಗೆ ಪ್ರತಿ ವರ್ಷವೂ ಎಷ್ಟು ಕಡಿಮೆ ಬೆಳೆ ಬರುತ್ತದೆ. ಆದ್ದರಿಂದ ಈ ಬಾರಿ ಪರಮಚಂದ್ ಅವರ ಬಳಿಯಿಂದ ಬೀಜಗಳನ್ನು ತೆಗೆದುಕೊಂಡು ಬಿತ್ತನೆ ಮಾಡಿದರೆ ಹೇಗೆ ಎಂದು ನಾನು ಯೋಚಿಸುತ್ತಿದ್ದೇನೆ. ಬಹುಶಃ ಈ ವರ್ಷ ನಮ್ಮ ಬೆಳೆ ತುಂಬಾ ಚೆನ್ನಾಗಿ ಬಂದು ಉತ್ತಮ ಲಾಭವೂ ಸಿಗಬಹುದು. ಅದಕ್ಕೆ ಸಿರಿ ಹೇಳಿದಳು, ನೀವು ಹೇಳುವುದು ಸರಿ, ಆದರೆ ನಮ್ಮ ಬಳಿ ತುಂಬಾ ಕಡಿಮೆ ಹಣ ಉಳಿದಿದೆ. ಅದನ್ನು ಬೀಜಗಳನ್ನು ಖರೀದಿಸಲು ಆ ಹಣವನ್ನು ಖರ್ಚು ಮಾಡಿದರೆ ನಮ್ಮ ಬಳಿ ಏನು ಉಳಿಯುತ್ತದೆ? ಲಾಭದ ಆಸೆಯಿಂದ ಆ ಹಣದಿಂದ ಬೀಜಗಳನ್ನು ಖರೀದಿಸುತ್ತೇವೆ. ಆದರೆ ಬೆಳೆ ಚೆನ್ನಾಗಿ ಬರದಿದ್ದರೆ ಏನು ಮಾಡುವುದು? ನಮ್ಮ ಬಳಿ ಇರುವ ಬೀಜಗಳನ್ನೇ ಹೊಲದಲ್ಲಿ ಬಿತ್ತೋಣ. ಊರಿನವರು ಅವನಿಂದ ಖರೀದಿಸುತ್ತಿದ್ದರೆ ಖರೀದಿಸಲಿ. ಅವರ ಬಳಿ ಹಣ ಇರಬಹುದು, ಆದರೆ ನಮ್ಮ ಬಳಿ ಅಷ್ಟು ಹಣ ಇಲ್ಲ. ಅದರ ಜೊತೆಗೆ ನಾನು ಊರಿನ ಮಹಿಳೆಯರಿಂದ ಕೇಳಿದ್ದೇನೆ, ಪರಮಚಂದ್ ಆ ಬೀಜಗಳನ್ನು ತುಂಬಾ ದುಬಾರಿಯಾಗಿ ಮಾರುತ್ತಿದ್ದಾನಂತೆ. ನಮ್ಮ ಸ್ಥಿತಿಯಲ್ಲಿ ನಾವು ಅಷ್ಟು ದುಬಾರಿ ಬೀಜಗಳನ್ನು ಲಾಲಚಂದ್ ಅವರಿಂದ ಖರೀದಿಸುವುದು ಸರಿಯಲ್ಲ. ಅದಕ್ಕೆ ಶೇಖರ್ ಹೇಳಿದನು, ಹೌದು ಸಿರಿ, ನೀನ್ ಹೇಳುವುದು ಸತ್ಯ. ಬೀಜಗಳು ತುಂಬಾ ದುಬಾರಿಯಾಗಿವೆ. ನಾನು ಕೂಡ ಅದನ್ನು ಕೇಳಿದ್ದೇನೆ. ಮತ್ತು ಅವು ದುಬಾರಿಯಾಗಿರುವುದು ಸಹಜವೇ ಇರಬಹುದು, ಏಕೆಂದ್ರೆ ಆ ಬೀಜಗಳಿಂದ ತುಂಬಾ ಉತ್ತಮ ಬೆಳೆ ಬರುತ್ತದೆ. ನಮ್ಮ ಮನೆ ಹೇಗೋ ಸಾಗುತ್ತಿದೆ ಅಲ್ವಾ? ಹೆಚ್ಚು ಲಾಲಸೆ ಮಾಡಬೇಕಾದ ಅಗತ್ಯ ಇಲ್ಲ. ಮೇಲಿನ ದೇವರು ಬಯಸಿದರೆ ನಮಗೆ ಇದೇ ರೀತಿಯಲ್ಲಿ ಒಳ್ಳೆಯ ಬೆಳೆ ಬರುತ್ತದೆ.
ನಮಗೆ ಅದರಿಂದ ಏನೂ ಸಂಬಂಧವೂ ಇಲ್ಲ. ನಾವು ಪರಮಚಂದ್ ಅವರಿಂದ ಬೀಜಗಳನ್ನು ಖರೀದಿಸುವುದಿಲ್ಲ. ನಮ್ಮ ಭಾಗ್ಯದಲ್ಲಿ ಏನಿದೆ ಅದೇ ಆಗುತ್ತದೆ. ನಮಗೆ ಎಷ್ಟು ಬೆಳೆ ಬಂದರೂ ಅದು ಮೇಲಿನ ದೇವರ ಕೃಪೆಯಿಂದಲೇ. ಸರಿ ಸರಿ, ನೀನು ಹೇಳಿದಂತೆ ಇರಲಿ. ನಮ್ಮ ಬಳಿ ಇರುವ ಬೀಜಗಳನ್ನೇ ನಾವು ಬಿತ್ತೋಣ. ಆದರೆ ಊರಿನ ಎಲ್ಲ ಜನರು ಪರಮಚಂದ್ ಅವರಿಂದ ಬೀಜಗಳನ್ನು ಖರೀದಿಸಿ ಬಿತ್ತನೆ ಮಾಡಿದರು. ಅದೇ ವೇಳೆ ಪರಮಚಂದ್ ಆ ಇನ್ನೊಂದು ಊರಿನ ವ್ಯಕ್ತಿಗೆ ಹೇಳಿದನು, ವಾ, ಚೆನ್ನಾಗಿದೆ. ನೀನು ನನ್ನ ದೊಡ್ಡ ಕೆಲಸವನ್ನು ಮಾಡಿದೆ. ಇಡೀ ಊರಿನ ಜನರು ನನ್ನಿಂದಲೇ ಬೀಜಗಳನ್ನು ಖರೀದಿಸಿದ್ದಾರೆ. ನೀನು ನಿನ್ನ ಮಾತುಗಳಿಂದ ಅವರನ್ನು ತುಂಬಾ ಚೆನ್ನಾಗಿ ಜಾಲದಲ್ಲಿ ಸಿಲುಕಿಸಿದ್ದೀಯಾ. ಆದ್ರೆ ಸೇಠ್ಜಿ, ಊರಿನವರಿಗೆ ಬೆಳೆ ಬರದಿದ್ದರೆ ಏನಾಗುತ್ತದೆ? ಅವರು ನಿಮಗೆ ಖಂಡಿತವಾಗಿಯೂ ಬಹುಮಾನ ಸಿಗುತ್ತದೆ. ಈ ಜನರಿಗೆ ನನ್ನ ಮೇಲೆ ಬೆರಳು ತೋರಿಸುವಷ್ಟು ಧೈರ್ಯವೇ ಇಲ್ಲ. ಅವರು ತೋರಿಸಿದರೂ ನಾನದನ್ನು ನಿಭಾಯಿಸುತ್ತೇನೆ. ಇದಲ್ಲದೆ ನನಗೆ ಬೀಜಗಳಿಗೆ ಒಳ್ಳೆಯ ಬೆಲೆಯೂ ಸಿಕ್ಕಿದೆ. ಅವರನ್ನು ಏನಾದರೂ ಹೇಳಿ ಇಲ್ಲಿಂದ ಕಳುಹಿಸಿ ಬಿಡುತ್ತೇನೆ. ಅವರು ನನಗೆ ಏನೂ ಹಾನಿ ಮಾಡಲಾಗುವುದಿಲ್ಲ. ನೀನು ಅದನ್ನು ಚಿಂತಿಸಬೇಡ. ಇತ್ತ ಶೇಖರ್ ತನ್ನ ಹೊಲದಲ್ಲಿ ಹಳೆಯ ಬೀಜಗಳನ್ನು ಬಿತ್ತುತ್ತಾನೆ. ನೋಡುತ್ತಾ ನೋಡುತ್ತಾ 1 ತಿಂಗಳು ಕಳೆಯಿತು. ಈ ವರ್ಷ ಊರಿನ ಜನರಿಗೆ ಬಹಳ ಕಡಿಮೆ ಪ್ರಮಾಣದ ಬೆಳೆ ಮಾತ್ರ ಬರುತ್ತದೆ. ಎಲ್ಲರೂ ತುಂಬಾ ಚಿಂತಿತರಾಗುತ್ತಾರೆ. ಇಲ್ಲಿ ಶೇಖರ್ ತನ್ನ ಹೊಲದಲ್ಲಿ ನಿರಂತರವಾಗಿ ಹಳೆಯ ಬೀಜಗಳನ್ನು ಹಾಕುತ್ತಿರುತ್ತಾನೆ. ನನ್ನ ಬಳಿ ಹಣವೂ ಇರಲಿಲ್ಲ. ನಾನು ಸಾಲ ತೆಗೆದುಕೊಂಡು ಬೀಜಗಳನ್ನು ಖರೀದಿಸಿದ್ದೆ. ಈ ವರ್ಷ ತುಂಬಾ ಚೆನ್ನಾಗಿ ಬೆಳೆ ಬರ್ತದೆ ಎಂದುಕೊಂಡಿದ್ದೆ. ಆದ್ರೆ ಹಾಗೇನೂ ಆಗ್ಲಿಲ್ಲ. ನನ್ನ ಎಲ್ಲಾ ಹಣವೂ ನಷ್ಟವಾಯಿತು. ಎಲ್ಲರೂ ಸೇರಿ ಪರಮಚಂದ್ನ ಮನೆಗೆ ಹೋಗುತ್ತಾರೆ. ನೀವೆಲ್ಲ ಹುಚ್ಚರಾಗಿದ್ದೀರಾ ಏನು? ನಿಮ್ಮ ಬೆಳೆ ಬರಲಿಲ್ಲ ಅಂದ್ರೆ ಅದಕ್ಕೆ ನಾನೇನ್ ಮಾಡಲಿ? ಅದೇನು ಕೇಳಬೇಡಿ. ನನ್ನ ಬೀಜಗಳ ಬಗ್ಗೆ ಏನಾದರೂ ಹೇಳಿದರೆ ಎಚ್ಚರಿಕೆ. ನನ್ನ ಬೀಜಗಳು ತುಂಬಾ ಚೆನ್ನಾಗಿವೆ. ಆದ್ರೆ ಪಕ್ಕದ ಗ್ರಾಮದ ಜನರಿಗೆ ಅದರಿಂದ ತುಂಬಾ ಲಾಭವಾಗುತ್ತಿದೆ. ನಿಮಗೆ ಆಗುತ್ತಿಲ್ಲ ಅಂದ್ರೆ ಅದಕ್ಕೆ ನಾನೇನ್ ಮಾಡಲಿ? ಬಹುಶಃ ನಿಮ್ಮ ಅದೃಷ್ಟದಲ್ಲೇ ಒಳ್ಳೆಯ ಬೆಳೆ ಇಲ್ಲವೇನೋ. ಅದೃಷ್ಟವೇ ಕೆಟ್ಟಿದೆ. ಅದರ ದೋಷವನ್ನು ನನ್ನ ಮೇಲೆ ಏಕೆ ಹಾಕುತ್ತಿದ್ದೀರಿ? ನಾನು ನಿಮಗೆ ಯಾವುದೇ ಹಣ ಹಿಂತಿರುಗಿಸುವುದಿಲ್ಲ. ನಾನು ಆ ಹಣಕ್ಕೆ ಬದಲಾಗಿ ನಿಮಗೆ ಬೀಜಗಳನ್ನು ಕೊಟ್ಟಿದ್ದೇನೆ ಮತ್ತು ಆ ಬೀಜಗಳು ಉಚಿತವಾಗಿ ಬರುವುದಿಲ್ಲ. ನಾನು ಆ ಬೀಜಗಳನ್ನು ಹಣ ಕೊಟ್ಟು ಖರೀದಿಸಿ ತಂದಿದ್ದೇನೆ. ನಿಮ್ಮ ಕಾರಣದಿಂದ ನಾನೇಕೆ ನಷ್ಟವನ್ನು ನಾನು ಆ ಬೀಜಗಳನ್ನು ಹಣ ಕೊಟ್ಟು ಖರೀದಿಸಿ ತಂದಿದ್ದೇನೆ. ನಿಮ್ಮ ಕಾರಣದಿಂದ ನಾನೇಕೆ ನಷ್ಟವನ್ನು ಹೊರುವೆ? ಪರಮಚಂದ್ ಗ್ರಾಮಸ್ಥರ ಮಾತುಗಳನ್ನು ಕೇಳದೆ ಅವರನ್ನು ಜಗಳವಾಡಿ ಅಲ್ಲಿಂದ ಓಡಿಸುತ್ತಾನೆ. ಇತ್ತ ಶೇಖರ್ ತನ್ನ ಹೊಲವನ್ನು ನೋಡುತ್ತಾನೆ ಮತ್ತು ಸಂತೋಷದಿಂದ ಹರ್ಷಿಸುತ್ತಾನೆ. ಅವನ ಬೆಳೆ ಇಡೀ ಗ್ರಾಮದಲ್ಲಿ ಅತ್ಯಂತ ಉತ್ತಮವಾಗಿರುತ್ತದೆ. ಶೇಖರ್ ಮನೆಗೆ ಹೋಗಿ ಸಿರಿಗೆ ಹೇಳುತ್ತಾನೆ, ಒಳ್ಳೆಯದಾಯಿತು. ಆ ದಿನ ನಾನು ನಿನ್ನ ಮಾತು ಕೇಳಿದೆ ಮತ್ತು ನಮ್ಮ ಬಳಿ ಇದ್ದ ಅದೇ ಬೀಜಗಳನ್ನು ಹೊಲದಲ್ಲಿ ಬಿತ್ತಿದೆ. ಇಲ್ಲವಾದರೆ ನಮಗೆ ಇಷ್ಟು ಚೆನ್ನಾದ ಬೆಳೆ ಸಿಗುತ್ತಿರಲಿಲ್ಲ. ರೀ, ಇಂದು ನಾನು ತುಂಬಾ ಸಂತೋಷದಲ್ಲಿದ್ದೇನೆ. ಈ ವರ್ಷ ನಮಗೆ ಬಹಳ ಒಳ್ಳೆಯ ಬೆಳೆ ಬಂದಿದೆ. ಇಷ್ಟು ದೊಡ್ಡ ಬೆಳೆ ನನಗೆ ಕನಸಲ್ಲೂ ಯೋಚಿಸಿರಲಿಲ್ಲ. ನಿನಗೆ ತುಂಬಾ ಧನ್ಯವಾದಗಳು ರೀ. ಸಿರಿ, ನೀನು ಗೊತ್ತಿದೆಯಲ್ಲ, ಗ್ರಾಮದಲ್ಲಿರುವ ಎಲ್ಲರ ಬೆಳೆ ಹಾಳಾಗಿದೆ. ಹೌದು, ನಾನು ಗ್ರಾಮಸ್ಥರಿಂದ ಕೇಳಿದೆ. ಇಡೀ ಗ್ರಾಮದಲ್ಲಿ ಯಾರೆಲ್ಲ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ನನಗನಿಸುತ್ತಿದೆ ಇದೆಲ್ಲವೂ ಆ ಲಾಲ್ ಚಂದನ ಬೀಜಗಳ ಕಾರಣದಿಂದಲೇ ಆಗಿದೆ. ಏಕೆಂದರೆ ಈ ಬಾರಿ ಇಡೀ ಗ್ರಾಮದವರು ಪರಮಚಂದ್ನಿಂದಲೇ ಬೀಜಗಳನ್ನು ಖರೀದಿಸಿದ್ದರು. ಯಾರಿಗೂ ಬೆಳೆ ಬಂದಿಲ್ಲ. ಹೌದು ಸಿರಿ, ಅದೇ ಕಾರಣದಿಂದಲೇ ಇದಾಗಿದೆ. ಒಳ್ಳೆಯದಾಯಿತು, ನಾನು ಆ ಬೀಜಗಳನ್ನು ಖರೀದಿಸಲಿಲ್ಲ. ಇಲ್ಲವಾದರೆ ನಮ್ಮ ಹಣವೂ ಹೋಗಿಬಿಡ್ತಿತ್ತು. ಇದಕ್ಕಿಂತ ದೊಡ್ಡ ನಷ್ಟವೂ ಆಗುತ್ತಿತ್ತು. ಈ ವರ್ಷ ಬೆಳೆ ಕೂಡ ಬರುತ್ತಿರಲಿಲ್ಲ. ಆದರೆ ಇಂದು ನಾನು ತುಂಬಾ ಸಂತೋಷದಲ್ಲಿದ್ದೇನೆ. ನಿಜವಾಗಿಯೂ ಸಿರಿ, ಬೆಳೆ ತುಂಬಾ ಚೆನ್ನಾಗಿದೆ ಮತ್ತು ಅದಕ್ಕೆ ಒಳ್ಳೆಯ ಬೆಲೆ ಸಿಗುತ್ತದೆ ಎಂದು ನನಗೆ ಅನಿಸುತ್ತಿದ್ದ. ಕೇಳಿ, ನನ್ನ ಬಳಿ ಒಂದು ತುಂಬಾ ಒಳ್ಳೆಯ ಉಪಾಯ ಇದೆ. ನಿಮಗೆ ಕಗ್ಗಲೀಪುರ ಎಂಬ ಗ್ರಾಮ ಗೊತ್ತೇ ಇದೆ ತಾನೆ? ನಿಮ್ಮ ದೂರದ ಚಿಕ್ಕಪ್ಪ ವಾಸಿಸುತ್ತಾರೆ. ನಾನ್ ಕೇಳಿದ್ದೇನೆ, ಆ ಗ್ರಾಮದಲ್ಲಿ
ಅಕ್ಕಿಗೆ ತುಂಬಾ ಹೆಚ್ಚಿನ ಬೆಲೆ ಸಿಗ್ತಾ ಇದೆ. ನಾವು ಇಲ್ಲಿ ಮಾರಿದ್ರೆ ಲಾಭ ಕಡಿಮೆ ಆಗ್ತದೆ. ಆದ್ರೆ ನೀವು ಎಲ್ಲಾ ಅಕ್ಕಿಯನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ಮಾರಿದ್ರೆ ನಮಗೆ 4 ಪಟ್ಟು ಹಣ ಸಿಗ್ತದೆ. ನಾನು ಯೋಚಿಸ್ತಿದ್ದೆ, ಈ ಬಾರಿ ನೀವು ಅಲ್ಲಿ ಹೋಗಿ ನಮ್ಮ ಬೆಳೆ ಮಾರಿಬಿಡಿ. ಮತ್ತು ನನ್ನ ಒಂದು ಮಾತು ಗಮನದಿಂದ ಕೇಳಿ. ನಿಮಗೆ ಗೊತ್ತೇ ಇದೆ, ಆ ಗ್ರಾಮ ತುಂಬಾ ವಿಚಿತ್ರವಾಗಿದೆ. ಅಲ್ಲಿ ಜನರು ಸರಿಯಾಗಿ ಇರುವವರಲ್ಲ. ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿ ಕಳ್ಳರು ಮತ್ತು ಅಪಾಯಕಾರಿ ಜನರು ಇರುತ್ತಾರೆ. ಯಾರ ಜೊತೆ ಹೆಚ್ಚು ಮಾತನಾಡಬೇಡಿ. ಕೇವಲ ನಿಮ್ಮ ಕೆಲಸ ಮಾಡಿ ಅಲ್ಲಿಂದ ಹೊರಬನ್ನಿ. ನಿಮ್ಮ ಕೆಲಸ ಮಾಡಿ ಅಲ್ಲಿಂದ ಹೊರಬನ್ನಿ. ಹೌದು ಸಿರಿ, ನೀನು ಸರಿಯೇ ಹೇಳುತ್ತಿದ್ದೀಯ. ಅಲ್ಲಿ ಮೋಹನ್ ಚಿಕ್ಕಪ್ಪ ಕೂಡ ಇದ್ದಾರೆ. ಅದರಿಂದ ನನ್ನ ಉಳಿಯಲು ವ್ಯವಸ್ಥೆ ಆಗುತ್ತದೆ. 1-2 ದಿನಗಳಲ್ಲಿ ವ್ಯವಹಾರ ಮಾಡಿ ಮರಳಿ ಬರುತ್ತೇನೆ. ಹೌದು ಸಿರಿ, ನೀನು ಸರಿಯೇ ಹೇಳುತ್ತಿದ್ದೀಯ. ಆ ಗ್ರಾಮ ಸ್ವಲ್ಪ ವಿಚಿತ್ರವಾಗಿದೆ. ಆದರೆ ನೀನು ಚಿಂತಿಸಬೇಡ. ಮೋಹನ್ ಚಿಕ್ಕಪ್ಪ ಇದ್ದಾರೆ. ಅವರೆಲ್ಲವನ್ನೂ ನೋಡಿಕೊಳ್ಳುತ್ತಾರೆ. ಅವರಿಗೆ ಅಲ್ಲಿ ತುಂಬಾ ಪರಿಚಯ ಇದೆ. ಅವರು ನನ್ನ ಕೆಲಸವನ್ನು ಮಾಡಿಕೊಡುತ್ತಾರೆ. ಕೆಲಸ ಮುಗಿದ ಕೂಡಲೇ ನಾನು ಮರಳಿ ಬರುತ್ತೇನೆ. ಮತ್ತು ನಾನೊಂದು ಕೆಲಸ ಮಾಡುತ್ತೇನೆ. ಸದ್ಯಕ್ಕೆ ಧಾನ್ಯವನ್ನು ಇಲ್ಲೇ ಇಡೋಣ. ಒಪ್ಪಂದ ಪಕ್ಕ ಆದ ನಂತರ ಮಾತ್ರ ಧಾನ್ಯವನ್ನು ತೆಗೆದುಕೊಂಡು ಹೋಗುತ್ತೇನೆ. ನಾನು ಈಗ ಒಬ್ಬನೇ ಹೋಗಿ ಬರುತ್ತೇನೆ ಮತ್ತು ಧಾನ್ಯದ ವ್ಯವಹಾರವನ್ನು ಪಕ್ಕಾ ಮಾಡಿ ಬರುತ್ತೇನೆ. ಇದು ಸಂಪೂರ್ಣವಾಗಿ ಸರಿಯಾದ ನಿರ್ಧಾರ. ನೀವು ನಾಳೆ ಬೆಳಗ್ಗೆಲೇ ಹೋಗ್ಬಿಡಿ. ನಂತರದ ದಿನ ಸಂಜೆ ಶೇಖರ್ ಕಗ್ಗಲೀಪುರಕ್ಕೆ ಹೊರಡುತ್ತಾನೆ. ಮತ್ತು ಕಗ್ಗಲೀಪುರಕ್ಕೆ ಗ್ರಾಮದ ಹೊರಗಡೆ ಅವನಿಗೆ ಮಗನ್ ಎಂಬ ವ್ಯಕ್ತಿ ಸಿಗುತ್ತಾನೆ. ಅವನು ಹೇಳುತ್ತಾನೆ, ಅಯ್ಯೋ ಅಣ್ಣ, ನೀನು ಎಲ್ಲಿಂದ ಬಂದೆ? ಈ ಗ್ರಾಮಕ್ಕೆ ಸೇರಿದ್ದಂತೆ ಕಾಣುತ್ತಿಲ್ಲ. ನಾನು ನಿನ್ನನ್ನು ಮೊದಲ ಬಾರಿ ನೋಡುತ್ತಿದ್ದೇನೆ. ಈ ಗ್ರಾಮದಲ್ಲಿ ಬೆಳೆ ಮಾರಲು ಬಂದಿದ್ದೇನೆ ಎಂದು. ಅಯ್ಯೋ, ನೀನು ಇಷ್ಟು ದೂರದಿಂದ ಬೆಳೆ ಮಾರಲು ಬಂದೆಯಾ? ನೀನು ಹುಚ್ಚನ? ಮತ್ತು ನಿನಗೆ ಯಾರಿಂದ ಇಲ್ಲಿ ಅಕ್ಕಿಗೆ ಹೆಚ್ಚಿನ ಬೆಲೆ ಸಿಗುತ್ತದೆ ಎಂದು ಹೇಳಿದ್ರು? ಇಲ್ಲಿ ಮನೆಯೊಂದೊಂದಲ್ಲೂ ಅಕ್ಕಿ ತುಂಬಿ ತುಂಬಿ ಇದೆ. ಹಾಗಾದರೆ ಅವರು ನಿನಗೆ ಹೆಚ್ಚಿನ ಬೆಲೆ ಏಕೆ ಕೊಡುತ್ತಾರೆ? ಮತ್ತು ಅವರು ನಿನ್ನಿಂದ ಅಕ್ಕಿ ಏಕೆ ಖರೀದಿಸುತ್ತಾರೆ? ನನಗನಿಸುತ್ತದೆ ನಿನಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ನಿನ್ನಿಂದ ಯಾರೂ ಅಕ್ಕಿ ಖರೀದಿಸುವುದಿಲ್ಲ. ಬಹುಶಃ ನಿನಗೆ ಯಾರೋ ತಪ್ಪು ಮಾಹಿತಿ ನೀಡಿರಬಹುದು. ನೀನೇನು ಹೇಳುತ್ತಿದ್ದೀಯಾ ಅಣ್ಣ? ನಾನು ಕೇಳಿದ್ದೆ ಈ ಗ್ರಾಮದಲ್ಲಿ ಬರಗಾಲವಾಗಿದೆ, ಆದ್ದರಿಂದ ಯಾರಿಗೂ ಅಕ್ಕಿ ಇಲ್ಲ ಎಂದು. ಅದಕ್ಕೆ ನಾನು ಯೋಚಿಸಿದೆ, ಈ ಗ್ರಾಮದಲ್ಲಿ ಅಕ್ಕಿ ಮಾರಿದರೆ ನನಗೆ ಒಳ್ಳೆಯ ಬೆಲೆ ಸಿಗುತ್ತದೆ ಎಂದು. ನಾನು ಬಹಳ ದೂರದಿಂದ ಬಂದಿದ್ದೇನೆ. ನನ್ನ ಪ್ರಯಾಣ ಸಂಪೂರ್ಣ ವ್ಯರ್ಥವಾಯಿತು. ಆದ್ರೆ ಚಿಂತಿಸಬೇಡ. ನೀನು ಇಷ್ಟು ದೂರದಿಂದ ನಮ್ಮ ಗ್ರಾಮಕ್ಕೆ ಬಂದಿರುವುದರಿಂದ ನನ್ನ ಬಳಿ ನೀನು ಬಯಸಿದರೆ ನನ್ನಿಗೆ ಮಾರಬಹುದು. ಬದಲಾಗಿ ನಾನು ನಿನಗೆ ನಿನ್ನ ಅಕ್ಕಿಯ ತೂಕಕ್ಕೆ ಸಮಾನವಾದ ಯಾವುದೋ ವಸ್ತು ಕೊಡುತ್ತೇನೆ. ನಿನಗೆ ನಷ್ಟವೂ ಆಗುವುದಿಲ್ಲ. ನಿಜವಾಗಿಯೂ ನೀನು ಹೇಳುತ್ತಿದ್ದೀಯಾ? ನನ್ನ ಅಕ್ಕಿಯನ್ನು ಖರೀದಿಸಲು ಸಿದ್ಧನಾ? ಹೌದು, ಸಂಪೂರ್ಣ ಸಿದ್ಧ. ನೀನು ಇಷ್ಟು ದೂರದಿಂದ ವ್ಯವಹಾರಕ್ಕೆ ಬಂದಿರುವೆ. ಹಾಗೆಯೇ ನನ್ನ ಬಳಿ ಸ್ವಲ್ಪ ಕಡಿಮೆ ಅಕ್ಕಿ ಮಾತ್ರ ಉಳಿದಿದೆ. ನಾನು ಖರೀದಿಸಲು ಹೊರಟಿದ್ದೆ. ಅದಕ್ಕಿಂತ ಚೆನ್ನಾಗಿ ನಿನ್ನಿಂದಲೇ ಖರೀದಿಸಿ ಬಿಡುತ್ತೇನೆ. ವ್ಯವಹಾರವೂ ಒಳ್ಳೆಯದೇ. ಅಕ್ಕಿಯ ತೂಕಕ್ಕೆ ಸಮಾನವಾದ ಯಾವುದೋ ವಸ್ತು ತೆಗೆದುಕೊಳ್ಳುತ್ತೇನೆ. ನೀನು ಇಲ್ಲೇ ಇರು. ನನ್ನ ಮನೆ ಇಲ್ಲೇ ಸ್ವಲ್ಪ ಮುಂದೆ. ನಾನು ಹೋಗಿ ಹಣ ತೆಗೆದುಕೊಂಡು ಬರುತ್ತೇನೆ. ಸರಿ, ನೀವು ಬರುವವರೆಗೆ ನಾನು ಇಲ್ಲೇ ಇರುತ್ತೇನೆ. ಆ ವ್ಯಕ್ತಿ ಶೇಖರಿಂದ ಎಲ್ಲ ಧಾನ್ಯವನ್ನು ಖರೀದಿ ಮಾಡುತ್ತಾನೆ ಎಂದು ಹೇಳಿದನು. ಶೇಖರ್ ಅಲ್ಲೇ ಕುಳಿತಿದ್ದನು. ಆ ವ್ಯಕ್ತಿ ಹೋದವನು ತುಂಬಾ ಸಮಯ ಆದರೂ ಮರಳಿ ಬರಲಿಲ್ಲ. ಶೇಖರ್ಗೆ ತುಂಬಾ ಆತಂಕವಾಯಿತು. ಶೇಖರ್ ಆ ವ್ಯಕ್ತಿನ ಹುಡುಕುತ್ತಾ ಹೋರಾಟನು. ಎಲ್ಲ ಕಡೆ ಹುಡುಕಿದನು, ಆದರೆ ಅವನು ಎಲ್ಲೂ ಸಿಗಲಿಲ್ಲ. ಶೇಖರ್ ಹಾಗೆ ಹೋಗುವಾಗ ಒಬ್ಬ ವ್ಯಕ್ತಿ ಸಿಕ್ಕಿದನು. ಈ ಹಳ್ಳಿಯಲ್ಲಿ ಏನ್ ಮಾಡ್ತಿರುವೆ? ನೀನು ಯಾವ ಊರು, ಯಾವ ಹಳ್ಳಿ? ಇಲ್ಲಿಗೇಕೆ ಬಂದೆ? ನಾನು ಅರವಿಂದಪುರದವನು. ಇಲ್ಲಿ ನನ್ನ ಧಾನ್ಯವನ್ನು ಮಾರಲು ಬಂದಿದ್ದೆ. ಆದರೆ ಒಬ್ಬ ವ್ಯಕ್ತಿ ಸಿಕ್ಕಿ ನನಗೆ ಹೇಳಿದರು,
ಈ ಹಳ್ಳಿಯಲ್ಲಿ ಯಾರೂ ಕೂಡ ನಿನ್ನ ಧಾನ್ಯವನ್ನು ಖರೀದಿಸುವುದಿಲ್ಲ. ಇಲ್ಲಿ ಎಲ್ಲರ ಬಳಿ ಎಲ್ಲರ ಮನೆಯಲ್ಲೇ ಧಾನ್ಯಗಳು ತುಂಬಿ ತುಳುಕುತ್ತಿದೆ. ನಿನಗೆ ಯಾರೂ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಎಂದು ಹೇಳಿದರು. ಆಮೇಲೆ ನನಗೆ ಏನು ಮಾಡಬೇಕು ಎಂದು ತಿಳಿಯದೆ ಅವರನ್ನು ಕೇಳಿದೆ. ಅದಕ್ಕೆ ಅವರು, ನಿನ್ನ ಬಳಿ ಇರುವ ಎಲ್ಲಾ ಧಾನ್ಯಗಳನ್ನು ನಾನೇ ತೆಗೆದುಕೊಳ್ಳುತ್ತೇನೆ, ನಾನು ನಿನಗೆ ಧಾನ್ಯಗಳ ಬದಲಿಗೆ ಹಣ ಕೊಡುತ್ತೇನೆ ಎಂದು ಹೇಳಿದರು. ಅದಕ್ಕೆ ನಾನವರಿಗೆ ಧಾನ್ಯಗಳನ್ನು ಕೊಟ್ಟಿದೆ. ಆದರೆ ಅವರು ಹಣ ತರುತ್ತೇನೆ ಎಂದು ಹೇಳಿ ಹೋದವರು ಇನ್ನೂ ಬರಲೇ ಇಲ್ಲ. ಎಲ್ಲಿ ಹೋದರು ಎಂದು ತಿಳಿಯುತ್ತಿಲ್ಲ. ನನ್ನ ಧಾನ್ಯವೂ ಎಲ್ಲವೂ ಹೋಯಿತು, ಹಾಗೆ ಹಣ ಕೂಡ ಸಿಗಲಿಲ್ಲ. ಹೌದಾ? ಅದು ಯಾರು? ಅವರ ಹೆಸರೇನಾದ್ರೂ ಗೊತ್ತಾ? ಮಾತುದೊರೆ. ಅವನ ಹೆಸರು ಚಿರು ಅಂತ. ಹೌದು. ಓಹೋ, ಅವನು ಕುಳ್ಳಗೆ ಇರ್ತಾನ? ದಪ್ಪವಾಗಿ ಕುಳ್ಳಗೆ ಗಡ್ಡ ಬಿಟ್ಕೊಂಡಿರ್ತಾನೆ, ಅವನೇನಾ? ಹೌದಾ, ಅವನೇ ಸ್ವಾಮಿ. ಅಯ್ಯೋ, ನೀನ್ ಯಾಕೆ ಅವನ ಬಳಿ ಹೋದೆ? ಅವನು ದೊಡ್ಡ ಕಳ್ಳ, ಮೋಸಗಾರ, ನಯವಂಚಕ. ಅದಕ್ಕೆ ಅವನನ್ನು ನಮ್ಮ ಹಳ್ಳಿಯಲ್ಲಿ ಕೂಡ ಮಾತನಾಡಿಸುವುದಿಲ್ಲ. ಏನ್ ಹೇಳ್ತಾ ಇದ್ದೀರಾ? ಅವನು ಕಳ್ಳನ? ಇವಾಗ ನನ್ನ ಹಣನೂ ಇಲ್ಲ, ಧಾನ್ಯನೂ ಇಲ್ವಾ? ನಾನು ಬೆಳೆದ ಎಲ್ಲಾ ಧಾನ್ಯಗಳನ್ನು ಇಲ್ಲಿಗೆ ತೆಗೆದುಕೊಂಡಿದ್ದೆ. ಇವಾಗ ಅದೂ ಇಲ್ಲ, ಇದೂ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ನೀನೇನು ಚಿಂತಿಸಬೇಡ, ನಿನ್ನ ಧಾನ್ಯಗಳು ನಿನಗೆ ಮರಳಿ ಸಿಗುತ್ತದೆ. ಬಾ ನನ್ನ ಜೊತೆಯಲ್ಲಿ. ಆ ವ್ಯಕ್ತಿ ಶೇಖರನನ್ನು ಕರೆದುಕೊಂಡು ಆ ಊರಿನ ಹಿರಿಯ ವ್ಯಕ್ತಿಯ ಬಳಿ ಬಂದನು. ಆ ವ್ಯಕ್ತಿಗೆ ಶೇಖರ್ ಎಲ್ಲ ವಿಷಯವನ್ನು ತಿಳಿಸಿದನು. ಆವಾಗ ವ್ಯಕ್ತಿ ಒಂದಷ್ಟು ಜನರನ್ನು ಕಳಿಸಿ ಆ ಚಿರುವನ್ನು ಹುಡುಕಲು ಹೇಳಿದರು. ಸ್ವಲ್ಪ ಸಮಯದಂತೆ ಚಿರುವನ್ನು ಹುಡುಕಿ ಎಳೆದು ಕರೆದುಕೊಂಡು, ಹೇಳ್ತಿರೋ ನೀನು ಇವನ ಬಳಿ ಇದ್ದ ಧಾನ್ಯಗಳನ್ನೆಲ್ಲ ಕಸಿದುಕೊಂಡು ಹೋಗಿರುವಂತೆ, ಅವನಿಗೂ ಹಣ ಕೂಡ ಕೊಡ್ಲಿಲ್ವಂತೆ. ನಿನಗೆ ಎಷ್ಟು ಧೈರ್ಯ ನಿನಗೆ? ಹೇಳುವ ಈ ತರ ಕಳ್ಳತನ, ಮೋಸ ಎಲ್ಲ ಮಾಡಬಾರದು ಎಂದು. ಮಾಡಿದರೆ ನಿನ್ನನ್ನು ಊರಿಂದ ಆಚೆ ಹಾಕುವೆ ಎಂದು. ಎಲ್ಲರೇ, ನನ್ನನ್ನು ಕ್ಷಮಿಸಿ, ನನ್ನಿಂದ ತಪ್ಪಾಗಿದೆ. ಇದೊಂದು ಬಾರಿ ನನ್ನನ್ನು ಕ್ಷಮಿಸಿ. ದಯಮಾಡಿ ನಾನು ಮರಳಿ ಅವನ ಧಾನ್ಯಗಳನ್ನು ಅವನಿಗೆ ಕೊಡುತ್ತೇನೆ. ಈ ಮಾತನ್ನು ನೀನು ಎಷ್ಟು ಬಾರಿ ಹೇಳಿದ್ದೀಯಾ? ಈ ಬಾರಿಯೂ ಅದೇ ಮಾತನ್ನೇ ಹೇಳ್ತಾ ಇದ್ದೀಯಾ? ನಾನು ನಿನ್ನನ್ನು ನಂಬುವುದಿಲ್ಲ. ಈ ಕೂಡಲೇ ಅವನ ಬಳಿ ತೆಗೆದುಕೊಂಡಿರುವ ಧಾನ್ಯಗಳನ್ನು ಕೊಟ್ಟು ನೀನು ಈ ಹಳ್ಳಿಯಿಂದ ಹೊರಗೆ ಹೋಗಲೇಬೇಕು. ಇದು ನಮ್ಮ ಆಜ್ಞೆ ಎಂದು ಹೇಳಿದನು. ಆ ವ್ಯಕ್ತಿ ಶೇಖರ್ನ ಎಲ್ಲ ಧಾನ್ಯಗಳನ್ನು ಅವನಿಗೆ ಮರಳಿ ಕೊಡುತ್ತಾನೆ. ಆ ವ್ಯಕ್ತಿಯನ್ನು ಅವರೆಲ್ಲ ಸೇರಿ ಹಾಕಿದರು, ಕೊಂಡುಕೊಂಡರು. ಅದರಿಂದ ಶಾವಿಗೆಯಿಂದ ತುಂಬಾನೇ ಹಣ ಸಿಕ್ಕಿತು. ಹಣವನ್ನು ತೆಗೆದುಕೊಂಡು ಶೇಖರ್ ಮನೆಗೆ ಬಂದನು ಎಂದು ಹೇಳಿದ. ಬಂದ್ರಾ? ಧಾನ್ಯಗಳೆಲ್ಲ ವ್ಯಾಪಾರ ಆಯ್ತಾ? ಆ ಹಳ್ಳಿಯಲ್ಲಿ ನಿಮ್ಗೇನೂ ತೊಂದರೆ ಇಲ್ಲ ಅಲ್ವಾ? ಇಲ್ಲ ಸಿರಿ, ಸ್ವಲ್ಪ ತೊಂದರೆಯಾಯಿತು. ಆದರೆ ಆ ತೊಂದರೆಯಿಂದಲೇ ಕಳೆದಿ ನಮ್ಮ ಧಾನ್ಯಗಳು ಉತ್ತಮ ಬೆಲೆಗೆ ಮಾರಾಟವಾಯಿತು. ಆದ್ದರಿಂದ ನನಗೆ ಸಾಕಷ್ಟು ಹಣ ಕೂಡ ದೊರೆಯಿತು. ಹೌದಾ? ನಾನು ನಿಮ್ಗೆ ಏನೂ ತೊಂದರೆ ಆಗಿದೆ ಎಂದು ಅನ್ಕೊಂಡಿದ್ದೆ. ಆದ್ರೆ ಆ ದೇವರು ನಿಮ್ಗೆ ಏನೂ ತೊಂದರೆಯಾಗದ ಹಾಗೆ ಕಾಪಾಡಿಕೊಂಡು ಮರಳಿ ಮನೆಗೆ ಬರುವ ಹಾಗೆ ಮಾಡಿದ್ದಾನೆ. ಹೌದು ಸಿರಿ, ಇದೆಲ್ಲ ದೇವರ ದಯೆನೇ. ಈ ಹಳ್ಳಿಯಲ್ಲಿ ಈ ನಮ್ಮ ಧಾನ್ಯಗಳನ್ನು ಯಾರೂ ಕೊಳ್ಳಲಿಲ್ಲ. ಆದರೆ ಆ ಹಳ್ಳಿ ನಮ್ಮ ಧಾನ್ಯ ಉತ್ತಮ ಬೆಲೆಗೆ ಮಾರಾಟವಾಯಿತು. ಇದರಿಂದ ನಮಗೆ ಸಾಕಷ್ಟು ಹಣ ಲಾಭ ಕೂಡ ಸಿಕ್ಕಿತು. ಇದಕ್ಕೆಲ್ಲ ಕಾರಣ ದೇವರೇ. ಶೇಖರ್ಗೆ ಈ ವರ್ಷ ತುಂಬಾ ಲಾಭ ಆಯಿತು. ಆ ಹಳ್ಳಿಯ ಜನರು ಈ ಯಾರದು ಮಾತಿಗೆ ಕೇಳಿ ಕೆಟ್ಟ ಬೀಜಗಳನ್ನು ಹಾಕಿ ಅವರ ಬೆಳೆಗಳನ್ನು ಹಾಳು ಮಾಡಿಕೊಂಡ. ಆದರೆ ಶೇಖರ್ ಯಾರ ಮಾತು ಕೇಳದೆ ತನ್ನ ಸ್ವಂತ ನಿರ್ಧಾರದಿಂದ ಉತ್ತಮವಾದ ಧಾನ್ಯ ಬೆಳೆದನು. ಇದೇ ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ. The sky is so clear today. Yes, perfect for sowing. Listen to the birds.